ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಪ್ರೇಕ್ಷಕರೇ, ಆಸಕ್ತರೇ, ಆತ್ಮೀಯರೇ, ವಂದನೆಗಳು, ಕೃತಜ್ಞತೆಗಳು. ಹಿಂದಿನ ವಾರ ನಾನು ಯಾವ ಸಂಚಿಕೆಯನ್ನು ಮಾಡೋದಕ್ಕೆ ಆಗಲಿಲ್ಲ. ಸರಿ, ಒಂದು 10 ನಿಮಿಷ ಕುಳಿತುಕೊಂಡು ಮಾತಾಡುವಷ್ಟು ಶಕ್ತಿಯೂ ನನ್ನಲ್ಲಿ ಇರಲಿಲ್ಲ, ಅಥವಾ ಅಧ್ಯಯನವನ್ನು ಮಾಡಲಿಕ್ಕೆ ಮನಸ್ಸು ಏಕಾಗ್ರವಾಗಲಿಲ್ಲ. ಹೀಗಾಗಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡಿದ್ದೆ, ದಯವಿಟ್ಟು ಸಹಕರಿಸಿ ಅಂತ. ಬಹಳಷ್ಟು ಮಂದಿ ಸಂದೇಶಗಳನ್ನು ಕಳಿಸಿದ್ದೀರಿ, ಹಲವಾರು ಮಂದಿ ದೂರವಾಣಿಯನ್ನು ಮಾಡಿದ್ದೀರಿ, ನಿಮ್ಮ ವ್ಯಾಕುಲತೆಯನ್ನು ವ್ಯಕ್ತಪಡಿಸಿದ್ದೀರಿ. ನನಗೆ ಆದಷ್ಟು ಬೇಗನೆ ಗುಣವಾಗಲಿ ಅಂತ ಹಾರೈಸಿದ್ದೀರಿ. ಇದಕ್ಕೆಲ್ಲ ನಾನು ನನ್ನ ಕೃತಜ್ಞತೆಗಳನ್ನು ಬಿಟ್ಟರೆ ಇನ್ನೇನಪ್ಪ ಹೇಳಲಿಕ್ಕಾಗುತ್ತೆ. ನಮಗೆ ಗೊತ್ತಿದೆ, ಸತತವಾಗಿ ಮಾಡ್ತಾ ಇರತಕ್ಕಂತಹ ಈ ಸಂಚಿಕೆಗಳ ಪ್ರಕಾಶನದಲ್ಲಿ ಮಧ್ಯದಲ್ಲಿ ಈ ರೀತಿ ನಿಂತರೆ ನೋಟಕರ ಸಂಖ್ಯೆ ಕಡಿಮೆಯಾಗುತ್ತೆ ಅಂತ. ಹಿಂದೆ ಒಂದು ಸಲ ಹಾಗಾಗಿತ್ತು. ನಾನು ಗದಗ್ನಲ್ಲಿ ಉಪನ್ಯಾಸಗಳನ್ನು ಕೊಡಲಿಕ್ಕೆ ಹೋದಾಗ ಪರ್ಯಾಯವಾಗಿ ಏನನ್ನೋ ಹಾಕಿದ್ರೂ ವೀಕ್ಷಕರ ಸಂಖ್ಯೆ ಕಡಿಮೆ ಆಗಿ, ಅದೆಲ್ಲ ಗೊತ್ತಿತ್ತೆ ನನಗೆ. ಈ ಬಾರಿಯೂ ಹಾಗೆ ಆಗುತ್ತೆ ಅನ್ನೋದು ಗೊತ್ತಿತ್ತು ನನಗೆ. ಆದ್ದರಿಂದ ಆದಷ್ಟು ಇಂತಹ ಕಾರಣಗಳನ್ನು ಕೊಟ್ಟು ಮಧ್ಯದಲ್ಲಿ ನಿಲ್ಲಿಸಬಾರದು ಅನ್ನುವ ಎಚ್ಚರಿಕೆ, ಜವಾಬ್ದಾರಿ ನನಗೆ ಇದೆ. ಆದರೂ ಮೊನ್ನೆ ತುಂಬ ಅಸ್ತವ್ಯಸ್ತವಾದ್ದರಿಂದ, ನಾನು ಕುಳಿತು ಮಾತಾಡುವ ಸ್ಥಿತಿಯಲ್ಲಿ ಇರದೇ ಇದ್ದದ್ದರಿಂದ ನಾನೊಂದು ವಾರ ಕಾಲ ರಜೆಯನ್ನು ತಗೋಬೇಕಾಯಿತು. ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಗೈರು ಹಾಜರಿಗೆ ನೀವೆಲ್ಲ ಮನ್ನಿಸಿದ್ದೀರಿ. ಇದ್ರ ಜೊತೆಗೆ ಬಹಳ ಜನ ವಿಚಾರಿಸಿದ್ದೀರಿ. ಅವರಿಗೆಲ್ಲ ಮತ್ತೊಮ್ಮೆ ಕೃತಜ್ಞತೆಗಳು, ನಮಸ್ಕಾರ, ವಂದನೆಗಳು. ಇದೀಗ ನಾವು ಮಹಾಭಾರತದಲ್ಲಿ ಭಗವದ್ಗೀತೆಯನ್ನು ನೋಡ್ತಾ ಇದ್ದೇವೆ. ಒಂದೊಂದು ಸಂಚಿಕೆಯಲ್ಲಿ ಒಂದೊಂದು ಅಧ್ಯಾಯ ಅಂತ ನಾವು ನಿಯಮ ಮಾಡಿಕೊಂಡಿದ್ದೇವೆ. ಆ ಒಂದು 20-25 ನಿಮಿಷಗಳ ಒಳಗಾಗಿ ಎಷ್ಟು ಶ್ಲೋಕಗಳನ್ನು ತೆಗೆದುಕೊಳ್ಳಬಹುದೋ ಅಷ್ಟನ್ನು ಮಾತ್ರ ತಗೊಂಡು ಆ ಅಧ್ಯಾಯದ ಪ್ರಧಾನ ತತ್ವ ಇದಿರಬಹುದು ಅನ್ನುವ ಅರ್ಥದಲ್ಲಿ ಮಾತಾಡಿದ್ದೇನೆ. 5 ಅಧ್ಯಾಯಗಳು ಇಲ್ಲಿಯ ತನಕ ಇದೆ. ಈ ಹೊತ್ತು 6ನೇ ಅಧ್ಯಾಯವನ್ನು ತೆಗೆದುಕೊಳ್ಳಬೇಕಾಗಿದೆ. 6ನೇ ಅಧ್ಯಾಯ, ಅದಕ್ಕೆ ಧ್ಯಾನ ಯೋಗ ಅಂತ ಕರೀತಾರೆ, ಆತ್ಮ ಸಂಯಮ ಯೋಗ ಅಂತ ಕರೀತಾರೆ, ಹಾಗೂ ಕ್ರಿಯಾಯೋಗ ಅಂತ ಕರೀತಾರೆ. ಈ 6ನೇ ಅಧ್ಯಾಯ ಅತ್ಯಂತ ಪ್ರಧಾನವಾಗಿದೆ. ಏಕೆ ಎಂದರೆ ಅನ್ನುವುದನ್ನು ಈ ಹೊತ್ತು ಅದನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಈ ಸಂಚಿಕೆಯನ್ನು ಅಧ್ಯಯನ ಮಾಡೋಣ. ಆಗಬಹುದೇ? ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್. ಇಲ್ಲಿಯ ತನಕ ಕೃಷ್ಣ ಉಪದೇಶವನ್ನು ಕೊಡ್ತಾ ಇದ್ದ. ಈ ಅಧ್ಯಾಯದಲ್ಲಿ ಈಗಾಗಲೇ ಹೇಳಿದಾಗೆ ಈ ಅಧ್ಯಾಯಕ್ಕೆ ಕ್ರಿಯಾಯೋಗ ಅನ್ನತಕ್ಕಂಥ ಒಂದು ವಿಶೇಷವಾದ ಹೆಸರನ್ನು ಕೊಟ್ಟಿದ್ದಾರೆ. ಧ್ಯಾನ ಯೋಗ ಅಂತಲೂ ಕರೀತಾರೆ, ಆತ್ಮಸಂಯಮ ಯೋಗ ಅಂತಲೂ ಕರೀತಾರೆ. ಅಂದರೆ ಆತ್ಮವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಧ್ಯಾನ ಮಾಡುವುದು ಹೇಗೆ ಅನ್ನುವುದು ಪ್ರಶ್ನೆ. ಧ್ಯಾನ ಮಾಡುವುದು ಹೇಗೆ, ಆ ಹೇಗೆ ಎನ್ನುವುದಿದೆಯಲ್ಲ, ಅದೇ ಕ್ರಿಯೆ.
ಅಂದರೆ ಧ್ಯಾನ ಮಾಡತಕ್ಕ ವಿಧಾನವನ್ನು 6ನೇ ಅಧ್ಯಾಯದಲ್ಲಿ ಕೃಷ್ಣ ವಿವರಣೆ ಕೊಟ್ಟಿದ್ದಾನೆ. ಹೀಗಾಗಿ ಅದು ಕೇವಲ ಉಪದೇಶ ಅಲ್ಲ, ನಾವು ಮಾಡತಕ್ಕದ್ದು, ಅನುಷ್ಠಾನ ಮಾಡತಕ್ಕದ್ದು. ಯೋಗಾಭ್ಯಾಸ ಹೇಗೆ ಮಾಡಬೇಕು, ಆ ಹೇಗೆ ಮಾಡಬೇಕು ಅನ್ನತಕ್ಕಂಥದ್ದು ಕ್ರಿಯೆ. ಅಂದರೆ ವ್ಯಕ್ತಿಯೊಬ್ಬನನ್ನು ಯೌಗಿಕ ಮಾರ್ಗದಲ್ಲಿ ಹೇಗೆ ಮುಂದುವರಿಯಬೇಕು ಅನ್ನತಕ್ಕಂಥದ್ದನ್ನು ವಿವರಿಸ್ತಕ್ಕಂಥದ್ದು. ಅಂದರೆ ನಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡತಕ್ಕದ್ದು. ಅಂದರೆ ನಾವು ಹೇಗೆ ಯೋಗಾಭ್ಯಾಸವನ್ನು ಮಾಡಬೇಕು, ಅದರಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದರ ವಿವರಣೆಯನ್ನು 6ನೇ ಅಧ್ಯಾಯದಲ್ಲಿ ಪ್ರಧಾನವಾಗಿ ಶ್ರೀಕೃಷ್ಣ ದಾಖಲು ಮಾಡ್ತಾನೆ. ಕೆಲವು ನಿಯಮಗಳನ್ನು ಹೇಳ್ತಾ ಹೋಗ್ತಾನೆ. ಯೋಗಾಭ್ಯಾಸವನ್ನು ಮಾಡುವುದಕ್ಕೆ ಮುನ್ನ ಹೇಗಿರಬೇಕು, ಯೋಗಾಭ್ಯಾಸದಲ್ಲಿ ಯಾವ ರೀತಿ ನಿರತರಾಗಬೇಕು, ಹೇಗೆ ಯೋಗಾಭ್ಯಾಸವನ್ನು ಮಾಡಬೇಕು ಅನ್ನುವುದು. ಯೋಗಿ ಯುಂಜೀತ ಸತತಂ ಆತ್ಮಾನಾಂ ರಹಸಿ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀರಪರಿಗ್ರಹ. ವಿಶೇಷವಾಗಿ 6 ನಿರೀಕ್ಷಣೆಗಳನ್ನು, 6 ಸಿದ್ಧತೆಗಳನ್ನು ನೀವು ಮಾಡಿಕೊಳ್ಳಬೇಕು ಯೋಗಾಭ್ಯಾಸ ಮಾಡಬೇಕಾಗಿದ್ದರೆ. ಯೋಗಿಯಾಗಿರತಕ್ಕಂಥವನು, ಯೋಗಿಯಾಗಬೇಕಾದವನು ಯೋಗ ಪ್ರವೇಶ ಮಾಡುವಾಗ ಆ ಯೋಗಿ ಯುಂಜೀತ ಅಂದರೆ ಯೋಗಾಭ್ಯಾಸ ಮಾಡತಕ್ಕದ್ದು, ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳತಕ್ಕಂಥದ್ದು. ಯೋಗಿ ಮಾಡಬೇಕಾದ್ದು ಏನು ಅಂದರೆ ಸತತಂ, ಮೊಟ್ಟ ಮೊದಲನೆಯ ಲಕ್ಷಣ. ಇದು ಅಧ್ಯಯನದ, ಅಭ್ಯಾಸದ, ಸಾಧನೆಯ ಯಾವುದೇ ರಂಗಕ್ಕೂ ಅನ್ವಯಿಸತಕ್ಕಂತಹ ಮೊಟ್ಟ ಮೊದಲನೆಯ ನಿಯಮ. ಸತತಂ. ನಾವು ಇಂಥದ್ದೊಂದು ವ್ರತವನ್ನು ಮಾಡ್ತಾ ಇದ್ದೇವೆ ಅಂದರೆ ಮಧ್ಯದಲ್ಲಿ ರಜೆಯನ್ನು ತೆಗೆದುಕೊಳ್ಳುವಂತಿಲ್ಲ. ಸಂಧ್ಯಾವಂದನೆ ಮಾಡ್ತಾ ಇದ್ದೇನೆ ಅಂದರೆ ಪ್ರತಿನಿತ್ಯ ಸಂಧ್ಯಾವಂದನೆ ಮಾಡಬೇಕು. ಅದಕ್ಕೆ ಇವತ್ತು ಬಿಟ್ಟು ನಾಳೆ ಬಿಟ್ಟು ನಾಡದ್ದು ಮಾಡ್ತೀನಿ ಹೀಗೆಲ್ಲ ಇಲ್ಲ. ಯಾವುದಾದ್ರು ವ್ರತವನ್ನು ಮಾಡ್ತಾ ಇದ್ದೇನೆ ಅಂದರೆ ಈ ಒಂದು ದಿವಸ ಈ ವ್ರತಕ್ಕೆ ರಜಾ ಕೊಡೋಣ ಅಂತ ಇಲ್ಲ. ಉದಾಹರಣೆಗೆ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೇನೆ ಅಂದರೆ ಪ್ರತಿ ಏಕಾದಶಿಯೂ ಏಕಾದಶಿ ವ್ರತವನ್ನು ಮಾಡಬೇಕು, ಅದಕ್ಕೆ ವಿನಾಯಿತಿ ಇಲ್ಲ. ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಸಂಕಷ್ಟಹರ ಗಣಪತಿ ವ್ರತ ಪ್ರತಿ ತಿಂಗಳು ಮಾಡಬೇಕು, ಅದನ್ನು ಮಧ್ಯ ಬಿಡುವಂತಿಲ್ಲ. ಸತತಂ ಅಂದಮೇಲೆ ಈಗ ಯೋಗಾಭ್ಯಾಸ ಮಾಡತಕ್ಕವನು ಯೋಗಾಭ್ಯಾಸವನ್ನು ಸತತವಾಗಿ ಪ್ರತಿನಿತ್ಯವೂ ಮಾಡಬೇಕು. ಯೋಗಿ ಯುಂಜೀತ ಸತತಂ. ಎರಡನೆಯದು ಮಹಾಪ್ರಧಾನವಾಗಿರತಕ್ಕಂಥ ನಿಯಮ. ಬಹಳ ಜನ 100ಕ್ಕೆ 99 ಮಂದಿ ಈ ಅಂಶವನ್ನು ಅರ್ಥ ಮಾಡಿಕೊಂಡಿಲ್ಲ. ಏನದು ಅಂದರೆ ನೀವು ಮಾಡತಕ್ಕಂತಹ ಅಭ್ಯಾಸ, ಯಾವ್ಯಾವುದೋ ಅಭ್ಯಾಸದ ಬಗ್ಗೆ ಕೃಷ್ಣ ಮಾತಾಡ್ತಾ ಇಲ್ಲ. ಕೃಷ್ಣ ಹೇಳ್ತಾ ಇರತಕ್ಕಂಥದ್ದು ಯೋಗಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಎರಡನೆಯ ಪ್ರಧಾನವಾದ ನಿಯಮ. ಆತ್ಮಾನಂ ರಹಸಿ ಸ್ಥಿತಃ. ನೀವು ನಿಮ್ಮ ಆತ್ಮವನ್ನು ರಹಸ್ಯವಾಗಿ ತೊಡಗಿಸಬೇಕು. ಅಂದರೆ ಯೋಗಾಭ್ಯಾಸ ಮಾಡ್ತಾ ಇರತಕ್ಕ ವ್ಯಕ್ತಿ ನಾನು ಯೋಗಾಭ್ಯಾಸ ಮಾಡುತ್ತಿದ್ದೇನೆ ಅಂತ ಬಹಿರಂಗಪಡಿಸುವಂತಿಲ್ಲ. ಯೋಗ ನ ತು ಪ್ರದರ್ಶನ ಅಂತ. ಯೋಗಾಭ್ಯಾಸ ಇರತಕ್ಕಂಥದ್ದು ಪ್ರದರ್ಶನಕ್ಕೆ ಅಲ್ಲ. ಸಾಮಾನ್ಯವಾಗಿ ಯೋಗಿಗಳೆಲ್ಲರೂ ಯೋಗ ಪ್ರದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾರೆ. ಅದರಲ್ಲಿಯೂ ಪ್ರದರ್ಶನ ಮಾಡತಕ್ಕಂಥದ್ದು ಆಸನಗಳನ್ನು ಪ್ರದರ್ಶನ ಮಾಡ್ತಾರೆ. ಆಸನಗಳಷ್ಟೇ ಯೋಗವಲ್ಲ. ಹಾಗೆ ನೋಡಿದರೆ ಇದರೊಳಗೆ ಆಸನ
ವೈಶಿಷ್ಟ್ಯವಾಗಲಿ ವೈವಿಧ್ಯಮಯವಾಗಲಿ ಹೇಳಿಯೇ ಇಲ್ಲ ಕೃಷ್ಣ. ಎಲ್ಲ ಪತಂಜಲಿ ಯೋಗ ಸೂತ್ರದಲ್ಲಿ ಬರುತ್ತೆ ಅಷ್ಟೆ. ಅಂತೂ ನೀವು ಪ್ರದರ್ಶನಕ್ಕೆ ಒಳಗಾಗಿ ಮಾಡುವಂತಿಲ್ಲ. ಆತ್ಮಾನಂ ರಹಸಿ ಸ್ಥಿತ, ರಹಸ್ಯವಾಗಿ ನೀವು ಯೋಗಾಭ್ಯಾಸವನ್ನು ಮಾಡಬೇಕು. ಇನ್ನೂ ಒಂದು ಸಲ ಅದನ್ನು ಒತ್ತು ಕೊಟ್ಟು ಮೂರನೆಯ ಅಂಶವಾಗಿ ಕೃಷ್ಣ ಹೇಳ್ತಾರೆ, ಏಕಾಕಿ, ಗುರುವಿನ ಜೊತೆಗೂ ಮಾಡೋ ಹಾಗೆ. ನೀವು ಯೋಗಾಭ್ಯಾಸ ಮಾಡ್ತಾ ಇದ್ದೀರಿ ಅಂದರೆ ಏಕಾಕಿಯಾಗಿ ಮಾಡಬೇಕು. ಏಕ ಎರಡು ಸಲ ಹೇಳ್ತಾರೆ ಏಕಾಕಿ ಅಂತ. ಒಬ್ಬನೇ ಒಬ್ಬ ಅಂದರೆ ಅದು ಪ್ರದರ್ಶನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾರನ್ನೋ ಮೆಚ್ಚಿಸಲಿಕ್ಕೆ ಮಾಡತಕ್ಕದ್ದಲ್ಲ, ಯಾರಿಂದಲೋ ಮೆಚ್ಚುಗೆ ತೆಗೆದುಕೊಳ್ಳೋದಕ್ಕೆ ಮಾಡತಕ್ಕಂಥದ್ದಲ್ಲ. ಸ್ವ ಇಚ್ಛೆಯಿಂದ ಸ್ವಪ್ರಯತ್ನಪೂರ್ವಕವಾಗಿ ಸ್ವನಿರ್ಧಾರದಿಂದ ಮಾಡತಕ್ಕಂಥದ್ದು ಯೋಗಾಭ್ಯಾಸ. ಏಕಾಕಿ ಯತಚಿತ್ತ ಆತ್ಮ. ಚಿತ್ತ ಅಂದರೆ ಮನಸ್ಸು, ಆತ್ಮದಲ್ಲಿ ಅದನ್ನು ಪ್ರವೇಶ ಮಾಡಿಸ್ಬೇಕು. ಇದು ಬಹಳ ಕಷ್ಟ. ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಮನಸ್ಸು ಚಾಂಚಲ್ಯ, ಮನಸ್ಸು ಹಲವು ಓಡಾಟದಲ್ಲಿರುತ್ತೆ. ಆ ಮನಸ್ಸನ್ನು ಆತ್ಮದಲ್ಲಿ, ಅಂತರಂಗದಲ್ಲಿ, ಹೊರಗಡೆ ಓಡಾಡತಕ್ಕಂಥ ಆತ್ಮವನ್ನು ಒಳಗಡೆಗೆ ಸೆಳೆದಿಟ್ಕೋಬೇಕು. ಯತಚಿತ್ತ ಆತ್ಮ. ಮುಂದಿನದು ಬಹಳ ಕಷ್ಟವಾದ್ದು. ಮುಂದಿನ ಎರಡೂ ಕಷ್ಟವೇ. ನಿರಾಶೆಯಿಂದ ಇರಬೇಕು. ಕೇಳೋದಕ್ಕೆ ಒಂಥರ ನಕಾರಾತ್ಮಕವಾಗಿ ಕಾಣುತ್ತೆ. ನಿರಾಶೆ ಏನು? ನಿರಾಶೆ ಎಂದರೆ ಯೋಗಾಭ್ಯಾಸ ಮಾಡುವುದರಿಂದ ನಾನು ಏನನ್ನೋ ನಿರೀಕ್ಷಣೆ ಮಾಡುತ್ತಿದ್ದೇನೆ ಅಂತ ಇರಕೂಡದು. ನಾನು ಯೋಗಾಭ್ಯಾಸವನ್ನು ಮಾಡುವುದರಿಂದ ಅದು ಸಿದ್ಧಿಸುತ್ತೆ, ಇದು ಸಿದ್ಧಿಸುತ್ತೆ, ಹಾಗೆ ಮಾಡಬಹುದು, ಹೀಗೆ ಮಾಡಬಹುದು ಅನ್ನತಕ್ಕಂಥ ಅಪೇಕ್ಷೆಯನ್ನು ಇಟ್ಟುಕೊಳ್ಳಬಾರದು. ಅದು ಸಿದ್ಧಿಸಿದರೆ ಆ ಮಾತು ಬೇರೆ. ಆದರೆ ನಾನು ಆ ಗುರಿಯ ಕಡೆಗಾಗಿ ನನ್ನ ಯೋಗವನ್ನು ಆರಂಭ ಮಾಡ್ತಾ ಇದ್ದೇನೆ ಅಂತ ಅಂದುಕೊಳ್ಳಕೂಡದು. ನಿರಾಶಿ ಅಂದರೆ ಯಾವುದೇ ಅಪೇಕ್ಷೆಯನ್ನು ಪಡದೆ ಮುಕ್ತವಾಗಿ ನನಗೆ ಈ ಯೋಗಾಭ್ಯಾಸವನ್ನು ಮಾಡಬೇಕಾಗಿದೆ. ಯಾಕೆ ಮಾಡಬೇಕಾಗಿದೆ? ಹಾಗಾದರೆ ಯಾಕೆ ನೀನು ಯೋಗಾಭ್ಯಾಸವನ್ನು ಮಾಡ್ತೀಯ ಅಂದರೆ ಅನ್ನುವುದನ್ನು ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ. ಯಾಕೆ ಯೋಗಾಭ್ಯಾಸ ಮಾಡಬೇಕು? ಇರಲಿ, ಅದನ್ನು ಕೊನೆಯಲ್ಲೇ ನೋಡೋಣ. ಹೀಗಾಗಿ ಏಕಾಕಿ ಯತಚಿತ್ತಾತ್ಮ ನಿರಾಶೀ ಕೊನೆಯದೊಂದಿದೆ. ಇದು ಮಹಾ ಕಷ್ಟ. ಅಪರಿಗ್ರಹ. ಯೋಗದ ಹೆಸರಿನಲ್ಲಿ ನಾವು ಏನನ್ನೂ ನಿರೀಕ್ಷಿಸುವಂತಿಲ್ಲ. ಅಪರಿಗ್ರಹ ವ್ರತವನ್ನು ತೊಡಬೇಕು. ನೀವು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಯೋಗಕ್ಕೆ ಗುರುಗಳು ಯಾರಾದರೂ ಇದ್ದರೆ, ಯೋಗ ಗುರುಗಳಾಗಿರತಕ್ಕಂಥವರು ತನ್ನಲ್ಲಿ ಕಲಿತಾ ಇರತಕ್ಕಂಥ ಶಿಷ್ಯನಿಂದ ಯಾವುದನ್ನು ಪರಿಗ್ರಹಿಸುವಂತಿಲ್ಲ. ಅಂದರೆ ಯೋಗವನ್ನು ವ್ಯಾಪಾರಕ್ಕಾಗಿ ಬಳಸುವಂತಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ. ಅಪರಿಗ್ರಹ. ಈ ಶ್ಲೋಕ ಯಾವುದೇ ಒಬ್ಬ ಯೋಗ ಸಾಧಕ ಮತ್ತೆ ಮತ್ತೆ ಅತ್ಯಂತ ತೀವ್ರವಾಗಿ ಅಧ್ಯಯನವನ್ನು ಮಾಡಬೇಕು. ಅದರಲ್ಲಿಯೂ ಅಪರಿಗ್ರಹದ ವ್ರತವನ್ನೇ ತೊಡಬೇಕು ಒಬ್ಬ ಯೋಗಿಯಾದವನು, ಯೋಗಾಭ್ಯಾಸ ಮಾಡತಕ್ಕವನು ಅಂತ. ಅಂದರೆ ಅರ್ಥ ಏನು? ಇಷ್ಟಕ್ಕೂ ಅಪರಿಗ್ರಹ ಅಂದ್ರೇನು? ಏನನ್ನು ಸ್ವೀಕರಿಸದೇ ಇರತಕ್ಕದ್ದು, ಬೇರೆಯವರಿಂದ ಏನನ್ನೂ ಸ್ವೀಕರಿಸದೇ ಇರತಕ್ಕಂಥದ್ದಕ್ಕೆ ಅಪರಿಗ್ರಹ ಅಂತ ಕರೀತಾರೆ. ಪರಿಗ್ರಹ, ಅಪರಿಗ್ರಹ. ಹಾಗೆ ಬದುಕೋದು ಹೇಗೆ? ಅಂದರೆ ಅಪರಿಗ್ರಹ ವ್ರತ ಸರಿಯಾಗಿ ಅರ್ಥ ಮಾಡಿದರೆ ಏನು ಹೊರಡುತ್ತಪ್ಪ ಅಂದರೆ, ನಾನು ಬದುಕಬೇಕಾಗಿದ್ದರೆ ಸಂಪಾದನೆ ಮಾಡಬೇಕು. ನಾನು ಸಂಪಾದನೆ ಮಾಡಬೇಕಾಗಿದ್ದರೆ ವೃತ್ತಿಪರನಾಗಬೇಕು. ಅಂದರೆ ನಾನೇನೋ ಕೆಲಸ ಮಾಡಬೇಕು,
ಅದರಿಂದ ನಾನು ಸಂಭಾವನೆಯನ್ನು ತಗೋಬೇಕು, ಅದರಿಂದ ನಾನು ಸಂಬಳವನ್ನು ತಗೋಬೇಕು, ಅದರಿಂದ ನಾನು ಪಗಾರವನ್ನು ತಗೋಬೇಕು, ಅದರಿಂದ ನಾನು ದಕ್ಷಿಣೆಯನ್ನು ತಗೋಬೇಕು. ಅಂದರೆ ನಾನು ವೃತ್ತಿಪರನಾಗಿ ಏನನ್ನಾದರೂ ಸಂಪಾದನೆ ಮಾಡಬಹುದೇ ಬಿಟ್ಟರೆ ಆ ಸಂಪಾದನೆಯ ಮೇಲಿಂದ ಮತ್ಯಾವುದನ್ನು ಮುಟ್ಟುವಂತಿಲ್ಲ, ಸುಮ್ಮನೆ ಕೊಟ್ಟು ತಗೊಳ್ಳೋ ಹಾಗಿಲ್ಲ, ಮೋಸ ಮಾಡುವಂತಿಲ್ಲ, ಹೆಚ್ಚಿನ ಹಣಕ್ಕಾಗಿ ಬೇರೆ ಬೇರೆ ಮಾರ್ಗಗಳನ್ನು ಅವಲಂಬಿಸುವಂತಿಲ್ಲ. ನಾನು ನನ್ನ ವೃತ್ತಿಯಲ್ಲಿ ನನಗೆ ಏನು ಹಣ ಸಿಗಬೇಕೋ ಅಷ್ಟನ್ನು ನಾನು ತಗೋಬೇಕು ವಿನಃ ಹೆಚ್ಚಿನ ಹಣಕ್ಕಾಗಿ ನಾನು ಮನಸ್ಸು ಮಾಡುವಂತಿಲ್ಲ. ಅಪರಿಗ್ರಹ ಅಂದರೆ ಅದು ನಿಜವಾದ ಅರ್ಥ. ಬದುಕಬೇಕಾಗಿದ್ದರೆ ಹಣ ಸಂಪಾದನೆ ಬೇಕು, ಹಣ ಸಂಪಾದನೆಗೆ ವೃತ್ತಿ ಬೇಕು. ಅಂದರೆ ನ್ಯಾಯವಾಗಿ ನನ್ನ ವೃತ್ತಿಯಿಂದ ನಾನು ಎಷ್ಟು ಸಂಪಾದನೆ ಮಾಡಬಹುದೋ ಅಷ್ಟೇ ಮಾಡಬೇಕಾಗಲಿ, ಅದರ ಮೇಲಿನದಕ್ಕೆ ಕೈ ಚಾಚುವಂತಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಲಂಚವನ್ನು ಮುಟ್ಟುವಂತಿಲ್ಲ. ಅಪರಿಗ್ರಹದಲ್ಲಿ ಬರತಕ್ಕಂತಹ ಕೃಷ್ಣ ಕೊಟ್ಟಂತಹ ಬಹಳ ದೊಡ್ಡ ಉಪದೇಶ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯಥಚಿತ್ತಾತ್ಮ ನಿರಾಶೀರಪರಿಗ್ರಹ. ಇಷ್ಟು ಮನಸ್ಸಿಗೆ ಸಂಬಂಧಪಟ್ಟಂತಹ ಸಿದ್ಧತೆ ಆಗಬೇಕು ಅವನು ಯೋಗಾಭ್ಯಾಸ ಮಾಡುವುದಕ್ಕೆ ಮುಂಚೆ. ಈಗ ಕೂತ್ಕೋಬೇಕು. ಎಲ್ಲಪ್ಪ ಕೂತ್ಕೋಬೇಕು? ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲ ಅಜಿನ ಕುಶ ಉತ್ತರಂ. ಈಗ ಯೋಗಾಭ್ಯಾಸಕ್ಕೆ ಮಾನಸಿಕವಾಗಿ ಸಿದ್ಧವಾದ ಮೇಲೆ ಯೋಗಾಭ್ಯಾಸ ಮಾಡಲಿಕ್ಕಾಗಿ ಒಂದು ಜಾಗವನ್ನು ಆಯ್ಕೆ ಮಾಡ್ಕೋಬೇಕು. ಶುಚೌ ದೇಶೇ ಪ್ರತಿಷ್ಠಾಪ್ಯ, ಶುದ್ಧವಾಗಿರತಕ್ಕಂಥ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಲ್ಲಿ ಪ್ರತಿಷ್ಠೆ ಆಗಬೇಕು. ಪ್ರತಿಷ್ಠೆ ಆಗೋದು ಅಂದರೆ ಅರ್ಥ ಏನು? ಚಲಿಸದಂತೆ ಇರಬೇಕು. ಪ್ರತಿಷ್ಠೆ ಏನ್ರಿ? ಒಂದು ದೇವತಾ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ದೇವೆ ಅಂದರೆ ಅದು ಅಚಲ. ಹಾಗೆ ಕೂತ್ಕೋಬೇಕು. ಕುಳಿತುಕೊಂಡಿರತಕ್ಕಂಥದ್ದು ಸ್ಥಿರವಾಗಿರಬೇಕು. ಸ್ಥಿರಮಾಸನಮಾತ್ಮನಃ, ಈಗಲೇ ಆಸನ ಅಂತ ಹೇಳ್ತಕ್ಕಂಥದ್ದು. ಸ್ಥಿರವಾಗಿ ಕೂತ್ಕೋಬೇಕು ನೀನು ಅಂತ. ವಿಶೇಷವಾಗಿ ಪತಂಜಲಿ ಯೋಗ ಸೂತ್ರಗಳಲ್ಲಿ ಬಂದಂಥ ಆಸನ ವ್ಯವಸ್ಥೆಯನ್ನು ಕೃಷ್ಣ ಹೇಳಲಿಲ್ಲ. ಸ್ಥಿರವಾಗಿ ಕೂತ್ಕೊಳ್ತಕ್ಕಂಥದ್ದೇ ಒಂದು ಆಸನ. ತತ್ರ ಸ್ಥಿರ ಸುಖಮಾಸನಂ ಅಂತ ಪತಂಜಲಿ ಮಹರ್ಷಿಗಳು ಒಂದು 4-5 ಆಸನಗಳ ಬಗ್ಗೆ ಮಾತಾಡ್ತಾರೆ. ಸ್ವಾತ್ಮಾರಾಮರು 89 ಆಸನಗಳ ಬಗ್ಗೆ ಮಾತಾಡ್ತಾರೆ. ಕೃಷ್ಣ ಬಹಳ ಸ್ಪಷ್ಟವಾಗಿ ಸ್ಥಿರಮಾತ್ಮನಃ, ಈ ಆಸನ ಅನ್ನತಕ್ಕಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ದೃಢವಾದ ಸ್ಥಿರತೆಯಿಂದ ಕೂಡಿರಬೇಕು. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲ ಅಜಿನ ಕುಶ ಉತ್ತರಂ. ಮೇಲ್ ಕೂತ್ಕೊಳ್ಳೋದು ಅಲ್ಲ, ತಗ್ಗಿನಲ್ಲಿ ಕೂತ್ಕೊಳ್ಳೋದು ಅಲ್ಲ, ಸಮತಟ್ಟಾದ ಜಾಗದಲ್ಲಿ ಕುಳಿತುಕೊಳ್ಳಬೇಕು. ತಗ್ಗು ಹೋಗ್ಬಿಟ್ರೆ ಜೌಗು ತನುವು ಹುಳ ಹುಪ್ಟ ಎಲ್ಲವಾಗ್ಬಿಡುತ್ತೆ. ಮೇಲೆ ಕೂತ್ಕೊಂಡ್ರೆ ಅಹಂಕಾರ ವೃದ್ಧಿಯಾಗುತ್ತೆ. ಎರಡೂ ಇಲ್ಲ. ಸಮಾನವಾಗಿರತಕ್ಕಂಥ ಒಂದು ಪೀಠವನ್ನು ಹಾಕ್ಕೊಂಡು ಕೂತ್ಕೋಬೇಕು. ಆ ಪೀಠ ಹೇಗಿರಬೇಕು? ಚೈಲ ಅಜಿನ ಕುಶ ಉತ್ತರಂ, ಮೇಲ್ಭಾಗಕ್ಕೆ ಹೋಗಬೇಕೀಗೆ ಅಂತ. ಈ ಕಡೆಯಿಂದ ಶುರುವಾಗಬೇಕು. ಏನು? ಕುಶ, ಮೊದಲು ದರ್ಭೆಗಳನ್ನು ಹರಡಬೇಕು. ಅಜಿನ, ಕೃಷ್ಣಾಜಿನವೋ ವ್ಯಾಘ್ರಾಜಿನವೋ ಒಂದು ಚರ್ಮದ ಹಾಳೆ ಬರಬೇಕು. ಅದರ ಮೇಲೆ ಚೈಲ ಅಂದರೆ ಬಟ್ಟೆ ಅಂತ. ಬಟ್ಟೆ ಅಜಿನ ಕುಶ ಉತ್ತರಂ, ಅದನ್ನು ಈ ಕಡೆಯಿಂದ ಹೇಳ್ತಕ್ಕಂಥ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲ ಅಜಿನ ಕುಶ ಉತ್ತರಂ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರಂ. ಮತ್ತೆ ಅಚಲದ ಬಗ್ಗೆ, ಮತ್ತೆ ಸ್ಥಿರತೆ ಬಗ್ಗೆ, ಮತ್ತೆ ಆಸನ ಶುದ್ಧಿಯ ಬಗ್ಗೆ ಕೃಷ್ಣ ಹೇಳ್ತಾನೆ. ಸಮಂ, ಒಳ್ಳೆ ಕಂಬ ಇದ್ದಾಗಿರಬೇಕು ಅಂತಾನೆ. ಸಮಂ ಕಾಯ, ಈ ದೇಹ, ಶಿರ
ಗ್ರೀವ ಅಂದರೆ ಕುತ್ತಿಗೆ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್, ಧರಿಸಿರಬೇಕು, ಈ ಅಲ್ಲಾಡದೇ ಇರಬೇಕು. ಅಚಲಂ, ಅಲ್ಲಾಡ್ಕೂಡ್ದು, ಚಲಿಸಬಾರದು. ಸ್ಥಿರಂ ಅಂದರೆ ಅಚಲವೇ, ಅಲ್ಲಾಡದಂತೆ ಕುಳಿತಿರಬೇಕು. ಅಂದರೆ ಖಚಿತವಾಗಿ, ಸ್ಪಷ್ಟವಾಗಿ, ದೃಢವಾಗಿ ಆಸನದಲ್ಲಿ ಕುಳಿತಿರೋದನ್ನು ಮತ್ತೆ 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 ಬೇರೆ ಬೇರೆ ಪದಗಳಿಂದ ಕೃಷ್ಣ ಹೇಳ್ತಾ ಇದ್ದಾನೆ. ಸ್ಥಿರವಾಗಿರಬೇಕು. ಹೀಗೆ ಆಸನ ಶುದ್ಧಿಯನ್ನು ಮಾಡಿಕೊಂಡು ನೀವು ಧ್ಯಾನಕ್ಕೆ ಸಿದ್ಧರಾಗಬೇಕು. ಸಿದ್ಧರಾಗಿ ಹೇಗೆ ಧ್ಯಾನವನ್ನು ಶುರು ಮಾಡಬೇಕು? ಸಂಪ್ರೇಕ್ಷ ನಾಸಿಕಾಗ್ರಂ ದಿಶಶ್ಚಾನ್ ಅವಲೋಕನಂ, ಅನವಲೋಕನಂ, ದಿಶೆಗಳನ್ನು, ಚಾಂದ್ರ ಮತ್ತು ಕೂತುಕೊಂಡಿರತಕ್ಕಂಥ ಸಂದರ್ಭದಲ್ಲಿ ಅವಲೋಕನ, ಅವಲೋಕನ ಅಂದರೆ ನೋಡತಕ್ಕಂಥ, ಅವಲೋಕನಂ ನೋಡಬಾರದು. ಏನನ್ನ? ದಿಶೆಗಳನ್ನು, ಅಂದರೆ ದಿಕ್ಕುಗಳನ್ನು. ಅಂದರೆ ನಾಸಿಕಾಗ್ರಂ, ನಾಸಿಕದ ತುದಿಯಲ್ಲಿ ದೃಷ್ಟಿಯನ್ನು ಕೀಲಿಸಬೇಕು. ಸಂಪ್ರೇಕ್ಷ ನಾಸಿಕಾಗ್ರಂ, ಮೂಗಿನ ತುದಿ ಕಾಣಲ್ಲ ನಮಗೆ, ತುದಿಯಲ್ಲಿದೆ ಎನ್ನುವ ಅರ್ಥದಲ್ಲಿ ನಾವು ನೋಡಬೇಕು. ಆ ರೀತಿ ಕಣ್ಣನ್ನು, ಎರಡೂ ಕಣ್ಣುಗಳ ಕೇಂದ್ರ ಬಿಂದು ಇಲ್ಲಿಗೆ ಬಂದಿರಬೇಕು ಮೂಗಿನ ತುದಿ. ನಾಸಿಕಾಗ್ರಂ ದಿಶಶ್ಚಾನ್ ಅನವಲೋಕನಂ, ಬೇರೆ ಬೇರೆ ಅಂದರೆ ಕಣ್ಣು ನಾನು ಹೀಗೆ 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 ಹೀಗೆಲ್ಲ ನೋಡಬಾರದು. ತಲೆ ಅಲ್ಲಾಡಿಸೋದು ಬಿಡಿ, ಕಣ್ಣಿನ ಗುಡ್ಡುಗಳನ್ನು ಆ ಕಡೆ ಈ ಕಡೆ ಅಲ್ಲಾಡಿಸಬಾರದು. ದಿಶಶ್ಚಾನವಲೋಕನಂ. ಹೀಗೆ ಕೂತ್ಕೊಂಡಾಗ ನೀವು ಮನಸ್ಸಿನಲ್ಲಿ ಪ್ರಶಾಂತಾತ್ಮ, ಮತ್ತೇನನ್ನೂ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಹಾಗಿಲ್ಲ. ವಿಗತಭೀ, ಭಯಮುಕ್ತರಾಗಿರಬೇಕು. ಅಂದರೆ ಯಾರೋ ಏನೋ ಮಾಡ್ತಾರೆ ಅನ್ನತಕ್ಕಂತಹ ಭಯದಿಂದ ದೂರಾಗಿರಬೇಕು. ವಿಗತಭೀ ಬ್ರಹ್ಮಚಾರಿ ವ್ರತೆ ಸ್ಥಿತ, ಇದು ಬಹಳ ಪ್ರಧಾನವಾದ್ದು. ನೀವು ಹೀಗೆ ಕುಳಿತಿದ್ದಾಗ ನಿಮ್ಮ ಮಾನಸಿಕ ಸ್ಥಿತಿ ಬ್ರಹ್ಮಚಾರಿಯ ವ್ರತದಲ್ಲಿ ಇರಬೇಕು. ಬ್ರಹ್ಮಚಾರಿ ವ್ರತೆ ಸ್ಥಿತ ಅಂದರೆ ಅರ್ಥ ಏನ್ರಿ? ಅಂದರೆ ನೀವು ನಿಮ್ಮ ಮನಸ್ಸನ್ನು, ನಿಮ್ಮ ಗಮನವನ್ನು, ನಿಮ್ಮ ಗುರಿಯನ್ನು ಬ್ರಹ್ಮನ್ ಅನ್ನುವುದರಲ್ಲಿ ಚರಿಸುತ್ತಿರಬೇಕು. ಹೀಗಾಗಿ ಕೃಷ್ಣ ಎಷ್ಟು ಸ್ಪಷ್ಟವಾಗಿ ಹೇಳಿಬಿಟ್ಟ ಅಂದರೆ, ಧ್ಯಾನವನ್ನು ಮಾಡ್ತಾ ಕೂತ್ಕೊಂಡಾಗ ನಿಮ್ಮ ಯೋಚನೆಗಳು, ನಿಮ್ಮ ಚಿಂತನೆಗಳು, ನಿಮ್ಮ ತರಂಗಗಳು, ನಿಮ್ಮ ಮನಸ್ಸು, ಚಿತ್ತ ಎಲ್ಲವೂ ಬ್ರಹ್ಮನ್ನಲ್ಲಿ ವಿಹರಿಸಬೇಕು. ಕೃಷ್ಣನಲ್ಲೋ, ರಾಮನಲ್ಲೋ, ಮಾರಮ್ಮನಲ್ಲೋ, ಹನುಮಂತನಲ್ಲೋ ಇಂಥ ಯಾವುದೇ ಆಕೃತಿಗಳಲ್ಲಿ ಅಲ್ಲ. ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಃ ಸಂಯಮ್ಯ ಮಚ್ಚಿತ್ತೋ, ನಿನ್ನ ಮನಸ್ಸನ್ನು ಸಂಯಮನ ಮಾಡಿ ಮತ್ಪರಃ ನನ್ನಲ್ಲಿ ಕೇಂದ್ರೀಕರಿಸು. ಪರಃ ಪರಬ್ರಹ್ಮನಲ್ಲಿ ಕೇಂದ್ರೀಕರಿಸು. ಶ್ರೀಕೃಷ್ಣನನ್ನೇ ಪರಬ್ರಹ್ಮ ಅಂತ ಹೇಳಿ ಭಾವಿಸಿ ಮನಸ್ಸಿನಲ್ಲಿ ಆತನನ್ನು ತುಂಬಿಕೊಳ್ಳಬೇಕು. ಹೀಗೆಲ್ಲ ಮಾಡಿ ನಾಸಿಕಾಗ್ರದಲ್ಲಿ ಪರಬ್ರಹ್ಮನ ಧ್ಯಾನವನ್ನು ಮಾಡುತ್ತಾ ನೀವು ಧ್ಯಾನಾವಸ್ಥೆಯಲ್ಲಿ ಕುಳಿತಿರಬೇಕು. ಹಾಗೆ ಕುಳಿತಿದ್ರೆ ಏನೇ ಆಗುತ್ತೆ ನಿಮಗೆ ಪರಮ ಶಾಂತಿ ಲಭಿಸುತ್ತದೆ. ಶಾಂತಿ ಎನ್ನತಕ್ಕಂಥದ್ದು ನಿಮಗೆ ನಾನು ಕೊಡುತ್ತೇನೆ. ಹೀಗಾಗಿ ಯೋಗಾಭ್ಯಾಸವನ್ನು ಯಾರು ಮಾಡಿದರೂ, ಧ್ಯಾನಾಸಕ್ತರು ಯಾರಾದರೂ, ಅವರಿಗೆ ಕೊನೆಯಲ್ಲಿ ಸಿಗತಕ್ಕಂಥದ್ದೇನು? ಶಾಂತಿ. ನಮಗೆ ಬೇಕಾದ ಅದೇ ಅಲ್ವೇನ್ರಿ? ನಾವು ಉದ್ವಿಗ್ನರಾಗಿರ್ತೀವಿ, ಒದ್ದಾಡ್ತಾ ಇರ್ತೀವಿ, ಎದ್ದೆದ್ದು ಬೀಳ್ತಾ ಇರ್ತೀವಿ. ಅಂತೂ ನಮಗೆ ಶಾಂತಿ ಸಿಗಬೇಕಾಗಿದ್ದರೆ ನಾವು ಯೋಗಾಭ್ಯಾಸವನ್ನು ಮಾಡಬೇಕು. ನಮಸ್ಕಾರ. ವೇದಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು.
ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.